2 ವರ್ಷದ ತುಂಬಿದ ಸಂದರ್ಭದಲ್ಲಿ ಬಿಜೆಪಿ ಒಂದು ಸರ್ಕಾರದ ಸಾಧನೆಗಳು ಮತ್ತು ವೈಫಲ್ಯಗಳನ್ನು ಪಟ್ಟಿ ಮಾಡಿದಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬದ ಮೇಲೆ ಮೂಡಾ ನಿವೇಶನ ಹಗರಣ, ಆರ್ಬಿ ತಿಮ್ಮಾಪುರರಿಂದ ಭೂ ಕಬಳಿಕೆ, 15,568 ಕೋಟಿ ಮೌಲ್ಯದ ಸ್ಮಾರ್ಟ್ ಮೀಟರ್ ಹಗರಣದಲ್ಲಿ ಕೆಜೆ ಜಾರ್ಜ್ ಪಾತ್ರ, ಪ್ರಿಯಾಂಕ್ ಖರ್ಗೆ ಸಹೋದರ ರಾಹುಲ್ ಖರ್ಗೆ ಟ್ರಸ್ಟಿ ಇರುವ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಬೆಂಗಳೂರಿನಲ್ಲಿನ ಅತ್ಯಂತ ಮೌಲ್ಯಯುತವಾದ ರಕ್ಷಣಾ ಏರೋಸ್ಪೇಸ್ ಪಾರ್ಕ್ನಲ್ಲಿ ಕೆಐಎಡಿಬಿಯಿಂದ 5 ಎಕರೆ ಭೂಮಿಯನ್ನು ಅಕ್ರಮವಾಗಿ ಮಂಜೂರು, ಜನಾಕ್ರೋಶದ ನಂತರ ಭೂಮಿ ವಾಪಸ್ಸು, 60% ಸರ್ಕಾರ ಅಂತ ಸ್ವತಃ ಗುತ್ತಿಗೆದಾರರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅಬಕಾರಿ ಸಚಿವ 500 ಕೋಟಿ ಲಂಚ ವಸೂಲಿ ಆರೋಪ, ಆಡಿಯೋ ಸಾಕ್ಷಿಗಳು ಬಹಿರಂಗ. ಸಚಿವ ಸಂತೋಷ್ ಲಾಡ್ ನೇರ ಹೊಣೆಗಾರಿಕೆಯಡಿ ಕಾರ್ಮಿಕರ ಮಕ್ಕಳ ಪೌಷ್ಟಿಕಾಂಶ ಕಿಟ್ಗಳ ಖರೀದಿಯಲ್ಲಿ 75 ಕೋಟಿ ಭಾರಿ ಹಗರಣ. ಇದು ನಾನು ಹೇಳ್ತಿಲ್ಲ, ಸಂತೋಷ್ ಲಾಡ್ ಅವರೇ, ಇದು ಬಿಜೆಪಿ ಅವರು ಕೊಟ್ಟಿರುವಂತ ಮಾರ್ಕ್ಸ್ ಕಾರ್ಡ್. ವಾಲ್ಮೀಕಿ ನಿಗಮದ 187 ಕೋಟಿ ಲೂಟಿ. ರಾಜ್ಯದಲ್ಲಿನ ಪ್ರಕರಣಗಳ ತನಿಖೆಗೆ ಸಿಬಿಐಗೆ ನೀಡಲಾಗಿದ್ದ ಮುಕ್ತ ಸಮ್ಮತಿಯನ್ನ ಹಿಂಪಡೆದಿದ್ದಾರೆ.